ನಮಸ್ಕಾರ. ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನಾವು ಇವತ್ತು ಐತಿಹಾಸಿಕ ಸ್ಥಳ ಮತ್ತು ಪುಣ್ಯ ಸ್ಥಳ ಆಗಿರ್ತಕ್ಕಂಥ ಮುರುಘರಾಜೇಂದ್ರ ಸ್ವಾಮಿ ಮಠದಲ್ಲಿದ್ದೀವಿ. ನನ್ನ ಜೊತೆ ಹರಿದ್ವಾರದಿಂದ ಸ್ವಾಮೀಜಿಗಳು ಬಂದಿದ್ದಾರೆ. ಇವತ್ತು ನಾವು ಸಾಕ್ಷಾತ್ತು ಶ್ರೀಮಠದಲ್ಲಿರ್ತಕ್ಕಂತಹ ಮುರುಘರಾಜೇಂದ್ರ ಮಠದ ಗದ್ದುಗೆಗೆ ಬಂದಿದ್ದೀವಿ. ಬನ್ನಿ, ನನ್ನ ಪ್ರೇಕ್ಷಕರಿಗಾಗಿ ಮತ್ತು ನನ್ನ ಸ್ನೇಹಿತರಿಗಾಗಿ ನಾನು ಒಂದು ಸಣ್ಣ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿ ಸ್ವಾಮೀಜಿಯವರು ಜೊತೆ ಈ ಕ್ಷೇತ್ರದ, ಈ ಭಾಗದ ಅಥವಾ ಈ ದೇವಸ್ಥಾನದ ಈ ಗದ್ದುಗೆಯ ಪೂಜಾರಿ ಆಗಿರ್ತಕ್ಕಂಥವರು ನಾನು ಪರಿಚಯ ಮಾಡ್ಕೊಳ್ತೀನಿ. ಸ್ವಾಮಿ ನಮಸ್ಕಾರ. ತಮ್ಮ ಹೆಸರು? ಮಹಾಂತೇಶ್ ಹಿರೇಮಠ ಅವರೇ, ನಮಸ್ಕಾರ. ಶುಭಂ ಶುಭೋದಯಂ. ಬನ್ನಿ, ನನಗೆ ಈ ಗದ್ದುಗೆಯ ಒಂದು ವಿಶೇಷತೆಯನ್ನು ತಾವು ತಿಳಿಸ್ತೀರಾ ದಯವಿಟ್ಟು? ಇದು ಮೂಲತಃ ಶಾಂತವೀರ ಮುರುಘರಾಜೇಂದ್ರ ಸ್ವಾಮೀಜಿಯವರ ಜೀವಂತ ಸಮಾಧಿ. ಇದು ಓಕೆ. 16ನೇ ಶತಮಾನದಲ್ಲಿ ಕೋಟೆಯಲ್ಲಿ ಮೊದಲನೇ ಸ್ಥಾಪನೆಯಾಗಿ 1703ರಲ್ಲಿ ಸ್ವಾಮೀಜಿಯವರು ಇಲ್ಲಿ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಇತಿಹಾಸ ಇದೆ. ಈ ಮಠವನ್ನು ಕಟ್ಟಿಸಿಕೊಟ್ಟಿರ್ತಕ್ಕಂಥ ಬಿಚ್ಚುಗತ್ತಿ ಭರಮಣ ನಾಯಕ ಅಂತ ಹೇಳಿ ಈ ಎರಡೂ ಮಠವನ್ನು ಕಟ್ಟಿಸಿಕೊಟ್ಟಿರ್ತಕ್ಕಂಥವರು ಬಿಚ್ಚುಗತ್ತಿ ಭರಮಣ ನಾಯಕರು. ಅದಾದ ನಂತರ ಈ ಮಠಕ್ಕೆ 26 ಜನ ಸ್ವಾಮೀಜಿಗಳು, ಗುರು ಶಿಷ್ಯ ಪರಂಪರೆಯಿಂದ ಸ್ವಾಮೀಜಿಗಳು ಆಗುವುದು 26 ಜನ ಇನ್ನೂ ಏನಾದರೂ ವಿಶೇಷತೆ ಇದೆಯಾ ಈ ಮಠ? ಪ್ರತಿ ತಿಂಗಳು ಈ ಮಠದಲ್ಲಿ 5ನೇ ತಾರೀಕು ಸಾಮೂಹಿಕ ವಿವಾಹಗಳಾಗ್ತವೆ. ಪ್ರತಿ ತಿಂಗಳು 5ನೇ ತಾರೀಕು ಸಾಮೂಹಿಕ, ಜಾತ್ಯತೀತವಾಗಿ ಎಲ್ಲ ಮತದಾರರು, ಮತಸ್ಥರು ಬರ್ತಾರೆ. ಕ್ರಿಶ್ಚಿಯನ್ರು ಕೂಡ ಬರ್ಬೋದಾ? ಯಾರಾದರೂ ಬರ್ಬೋದು. ಬರ್ತಿದ್ದಾರಾ? ಆಗಿದ್ದಾವೆ. ಹಿಂದೆಲ್ಲ ಆಗಿದ್ದಾವೆ. ಹಿಂದೆಲ್ಲ ಆಗಿದ್ದಾವೆ. ನಮಸ್ಕಾರ. ಪ್ರತಿ ತಿಂಗಳು 5 ಮಗಳನ್ನು ಬನ್ನಿ, ಈ ಮಠದ ಒಂದು ವಿಶೇಷತೆ ಬಗ್ಗೆ ನಾನು ಹೇಳೋದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಪ್ರತಿ ತಿಂಗಳು 5ನೇ ತಾರೀಕು ಜಾತ್ಯತೀತವಾಗಿ ಎಲ್ಲ ಮತಸ್ಥರಿಗೆ ಇಲ್ಲಿ ಉಚಿತವಾಗಿ ಸಾಮೂಹಿಕ ಮದುವೆಗಳು ನಡೀತದೆ. ಇದು ಈ ಮಠದ ಒಂದು ಶ್ರೇಷ್ಠತೆ ಮತ್ತು ವಿಶೇಷತೆ ಅಂತ ಹೇಳ್ಬೋದು. ಬನ್ನಿ, ಇನ್ನೊಂದು ಇಂತಿಷ್ಟು ಸಣ್ಣದಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ತಗೊಳ್ಳೋಣ. ಹೇಳಿ ಸ್ವಾಮೀಜಿ, ವಿಶೇಷತೆ ಏನು? ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ಎಷ್ಟೇ ಜನ ಬಂದರೂ ಕೂಡ ಶ್ರೀಮಠದಲ್ಲಿ ಅನ್ನದಾಸೋಹ ನಡೀತಾ ಇದೆ. ನೋಡಿ, ವಿಶೇಷವಾಗಿ ಅನ್ನದಾಸೋಹ ಅನ್ನೋದಿದೆಯಲ್ಲ, ಹಸಿದವರಿಗೆ ಅನ್ನ ಕೊಡೋದಿದೆಯಲ್ಲ, ಇದು ನಮ್ಮ ಮಠದ, ಈ ಶ್ರೀ ಮುರುಘರಾಜೇಂದ್ರ ಮಠದ ಒಂದು ವಿಶೇಷತೆ. ಭಕ್ತರಿಗೆ ಅನ್ಲಿಮಿಟೆಡ್ ಆಗಿ ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಅವರಿಗೆ ಅನ್ನದಾಸೋಹ ಪ್ರತಿನಿತ್ಯ ನಡೀತದೆ. ಇದು ಈ ಮಠದ ಒಂದು ವಿಶೇಷತೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಈ ಮಠ ಅತ್ಯಂತ ಅದ್ಭುತವಾಗಿ ಸಾಧನೆ ಮಾಡ್ತಾ ಇದೆ. ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಸುತ್ತಮುತ್ತ ದಾವಣಗೆರೆ, ಚಿತ್ರದುರ್ಗ, ಅಪ್ ಟು ಬಳ್ಳಾರಿವರೆಗೂ ಕೂಡ ಇಲ್ಲಿ ಬಂದು ವಿದ್ಯಾರ್ಥಿಗಳು ಓದ್ತಾರೆ ಅನ್ನೋದು ಒಂದು ವಿಶೇಷ ಇದೆ. ಏನೇ ಆದರೂ ಕೂಡ ಇವತ್ತಿನ ದಿನ ಈ ಮಠಕ್ಕೆ ಬಂದು ನಾವು ಇವತ್ತು ದರ್ಶನ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು. ಪ್ರಣಾಮ್ ಮಹಾರಾಜಿ, ಪ್ರಣಾಮ್.